ಸದ್ಗುರು ರಾಯಲಿಂಗೇಶ್ವರ ಜ್ಞಾನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡೆದು ಕಾಲೇಜಿಗೆ ಹಾಗೂ ಗ್ರಾಮಕ್ಕೆ ಕೀರ್ತಿಯನ್ನು ತಂದಿದ್ದಾಳೆ. ಕುಮಾರಿ ಸಾವಿತ್ರಿ ಮಲ್ಲಿಕಾರ್ಜುನ ಮೈಗೂರು ಕಕ್ಕಮರಿ ಗ್ರಾಮದ ವಿದ್ಯಾರ್ಥಿನಿ 2023-24ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಹಾಗೂ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದ ಶಿಕ್ಷಣ ಸಂಸ್ಥೆಯಾದ ಶ್ರೀ ಸದ್ಗುರು ರಾಯಲಿಂಗೇಶ್ವರ ವಿದ್ಯಾಜ್ಞಾನ ಸಂಸ್ಥೆ ಸುಮಾರು 23 ವರ್ಷಗಳ ಕಾಲ ಕನ್ನಡ ಭಾಷೆ ಸಂಸ್ಕೃತಯುತ ಶಿಕ್ಷಣ ನೀಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ. ವಿದ್ಯಾರ್ಥಿನಿಯ ತಂದೆ ತಾಯಿಗಳು ಖುಷಿಯಿಂದ ತಮ್ಮ ಜೀವನ ನಡೆಸ್ತಾ ಇದ್ದು 4 ಜನ ಪುತ್ರಿಯರಲ್ಲಿ 3ನೇವರಾಗಿದ್ದು SSLCಯಲ್ಲಿ ಕೂಡ ಅತ್ಯುನ್ನತ ಅಂಕವನ್ನು ಪಡೆದು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದರು. ಈ ವಿದ್ಯಾರ್ಥಿನಿಯು ಈ ಶೈಕ್ಷಣಿಕ ವರ್ಷದ ಕನ್ನಡ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಶಿಕ್ಷಣಶಾಸ್ತ್ರ ವಿಷಯಗಳಲ್ಲಿ 100ಕ್ಕೆ 100 ಅಂಕವನ್ನು ಪಡೆದು ಇತಿಹಾಸದಲ್ಲಿ 99, ಇಂಗ್ಲಿಷ್ ವಿಷಯದಲ್ಲಿ 95 ಅಂಕಗಳನ್ನು ಪಡೆದುಕೊಂಡಿದ್ದಾಳೆ. ಪ್ರಥಮದಲ್ಲಿ ಕಕ್ಕಮರಿಯ ಶ್ರೀ ಸದ್ಗುರು ರಾಯಲಿಂಗೇಶ್ವರ ಮಹಾಪ್ರಭುಗಳನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ರಾಯಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನ ಇವತ್ತು ಕರ್ನಾಟಕ ರಾಜ್ಯದ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸಾವಿತ್ರಿ ಮಲ್ಲಿಕಾರ್ಜುನ್ ಮೈಗೂರು ರಾಜ್ಯಕ್ಕೆ 5ನೇ ಸ್ಥಾನವನ್ನು ಗಳಿಸಿರೋದು ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನ. ಇದು ಅತ್ಯಂತ ಹೆಮ್ಮೆಯ ವಿಷಯವಾಗಿರುವುದರಿಂದ ನಮ್ಮ ಶಾಲೆಯ ಒಟ್ಟಾರೆ ಫಲಿತಾಂಶ 96.33, ಡಿಸ್ಟಿಂಕ್ಷನ್ 23, 90ಕ್ಕಿಂತ ಮೇಲೆ 15, ಪ್ರಥಮ ಶ್ರೇಣಿ 52, ಒಟ್ಟಾರೆ 5 ಮಕ್ಕಳು ಅಬ್ಸೆಂಟ್ ಇರೋದ್ರಿಂದ ಒಟ್ಟಾರೆ 100ಕ್ಕೆ 100 ಫಲಿತಾಂಶ ಆದಂತೆ ಮತ್ತು ರಾಜ್ಯಕ್ಕೆ ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿರೋದು ಮತ್ತು ಚೆಸ್ ಅಲ್ಲಿ ರಾಜ್ಯ ಮಟ್ಟಕ್ಕೆ ಈ ವರ್ಷದ ಒಟ್ಟಾರೆ ಫಲಿತಾಂಶ ಅತ್ಯಂತ ಸಂತೋಷಕರ ಅಷ್ಟೇ ಅಲ್ಲ, ಈ ಸಂಸ್ಥೆಯ ಒಂದು ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ದಿಟ್ಟವಾದ ಹೆಜ್ಜೆ ಅಂತ ಹೇಳ್ತಾ ಎಲ್ಲ ಶ್ರೇಯಸ್ಸು ನಮ್ಮ ಶಿಕ್ಷಕರಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮೊದಲಿಗೆ ನನ್ನ ಆರಾಧ್ಯ ದೈವರಾದ ಶ್ರೀ ಸದ್ಗುರು ರಾಯಲಿಂಗೇಶ್ವರ ಮಹಾಪ್ರಭುಗಳನ್ನು ನನ್ನ ಮನದಾರದಲ್ಲಿ ಧ್ಯಾನಿಸುತ್ತಾ ಅದೇ ರೀತಿಯಾಗಿ ಈ ಮಠದ ಮಠಾಧೀಶರಾದ ಶ್ರೀ ಸದ್ಗುರು ಅಭಿನವ ಗುರುಲಿಂಗ ಮಹಾ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ಸಾವಿತ್ರಿ ಮಲ್ಲಿಕಾರ್ಜುನ್ ಮೈಗೂರ್ ಅಂತ. ನಂದು ರಿಸಲ್ಟ್ 98.66 ಆಗಿದೆ. ಇದಕ್ಕೆಲ್ಲ ಕಾರಣ ನನ್ನ ಶಿಕ್ಷಕರು. ಅವರು ನನ್ನ ಈ SSಗೆ ಕಾರಣ ಎಲ್ಲ ನನ್ನ ಶಿಕ್ಷಕರಿಗೆ ಸಲ್ತೈತಿ. ಇದು ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ಇಷ್ಟು ರಿಸಲ್ಟ್ ಆಗಿದ್ದಕ್ಕೆ ನಮ್ಮ ತಂದೆ ತಾಯಿ ಅವ್ರು ಕಲ್ತಿಲ್ಲ, ಆದರೂ ಕೂಡ ನನ್ನ ಎಫರ್ಟ್ ಹಾಕಿ ಕೂಲಿ ಕೆಲಸ ಮಾಡಿ ನನಗೆ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಈ ಶಾಲೆಯಲ್ಲಿ ನನಗೆ ಶಿಕ್ಷಣ ಜೊತೆಗೂ ಯಾರ ಜೊತೆ ಹೆಂಗೆ ನಡ್ಕೋಬೇಕನ್ನೋ ಸಂಸ್ಕಾರ ಕೂಡ ಕಲಿಸಿದ್ದಾರೆ. ಇಲ್ಲಿನ ವಾತಾವರಣ ತುಂಬ ಒಳ್ಳೆಯದು.